ಅದ್ಭುತವಾಗಿದೆ ನಿಮ್ಮ ನಟನೆ. ಈ ಹಿಂದಿನ ಸಿನಿಮಾಗಳಿಗೆ ನಿಮ್ಗೆ ಎಷ್ಟು ಖುಷಿ ಇದೆ ನಿಮ್ಮನ್ನ ನೀವು ಬಿಗ್ ಸ್ಕ್ರೀನ್ ಮೇಲೆ ಈ ಥರದೊಂದು ಪಾತ್ರದಲ್ಲಿ ನೋಡೋದು? ಸಿಕ್ಕಾಪಟ್ಟೆ ಖುಷಿ ಇದೆ, ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಈ ಅವಕಾಶಕ್ಕೆ ನಾನು ವಿಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ತುಂಬ ನೀಟಾಗಿ ರೌಂಡ್ ಆಫ್ ಮಾಡಿದ್ದಾರೆ. ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ ಚೆನ್ನಾಗಿ ಲ್ಯಾಂಡಿಂಗ್ ಇದೆ. ಆ್ಯಂಡ್ ಎಲ್ಲರೂ ಗುರುತಿಸ್ಕೊಳ್ತಾರೆ ಈ ಸಿನಿಮಾದಿಂದ. ಅದೇ ಅವರ ಸಿಗ್ನೇಚರ್ ವಿಜಯ್ ಸರ್ದು. ಈಗ ಅದೇ ಹೇಳ್ದಂಗೆ ಭೀಮಾ ಅಂತಾನೆ ಕನ್ನಡ ಚಿತ್ರೋದ್ಯಮಕ್ಕೆ ಅನ್ನೋದು ಎಲ್ಲರಿಗೂ ಹೋಗ್ತಿತ್ತು. ಅದು ಫಸ್ಟ್ ಶೋನೇ ಪ್ರೂವ್ ಆಗಿದೆ. ಸಾಕಷ್ಟು ಜನ ಹೌಸ್ಫುಲ್ ಆಗಿದೆ ಫಸ್ಟ್ ಶೋ. ಸೊ ನೀವು ಈ ತಂಡದ ಭಾಗವಾಗೋದಕ್ಕೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಎಷ್ಟು ಖುಷಿ ಇದೆ? ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಎಲ್ಲ ಕಡೆಯಿಂದನೂ ಹೌಸ್ಫುಲ್ ಅಂತ ಫೋನ್ಗಳು ಬರ್ತಾ ಇತ್ತು ಟೀಮ್ನವ್ರಿಗೆ. ಅದನ್ನು ಕೇಳಿ ಅಂದರೆ ಇಷ್ಟು ದಿನಗಳ ಕಾಲ ಒಂದಷ್ಟು ಸಿನಿಮಾ ಜನ ಬರ್ತಿಲ್ಲ ಅನ್ನೋದೊಂದು ಏನಿತ್ತು, ಆ ಕೊರಗನ್ನ ಇವತ್ತು ಭೀಮಾ ಸಿನಿಮಾ ನೀಗಿಸಿದೆ ಅನ್ನೋದೊಂದು ಖುಷಿ ಇದೆ. ನನಗೂ ತುಂಬ ಖುಷಿ ಇದೆ ಈ ಟೀಮ್ ಜೊತೆ ಇರೋದಕ್ಕೆ. ಈ ಕ್ರೈಮ್ ಬ್ರಾಂಚ್ ಪೊಲೀಸ್ ಆಫೀಸರ್, ಸೊ ಅದೇ ಅವನ ಪಾತ್ರದ ಹ್ಯಾಂಗ್ ಓವರ್ ಹಂಗೆ ಇದೆಯಾ ಅಥವಾ ಹೇಗೆ ಏನು? ಹ್ಯಾಂಗ್ ಓವರ್ ಎಲ್ಲ ಏನಿಲ್ಲ. ಖುಷಿ ಆಯಿತು ನಾವು ಸಿನಿಮಾ ನೋಡಿದಾಗ ನಮ್ಮ ಪಾತ್ರ ಅಷ್ಟು ಚೆನ್ನಾಗಿ ಮೂಡ್ ಬಂದಿರೋದು. ಅದಕ್ಕೆ ಕಾರಣ ನಿರ್ದೇಶಕರು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರು ತುಂಬ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಚರಣ್ ರಾಜ್ ಅವರು. ಓವರ್ ಆಲ್ ಟೀಮ್ ವರ್ಕಿಂದಾಗಿ ಒಂದು ಒಳ್ಳೆ ಸಿನಿಮಾ. ಸರ್, ಒಂದು ಸಿನಿಮಾ ನೀವು ಅಭಿನಯಿಸಿದಾಗ ಯಾರಾದ್ರೂ ಒಬ್ಬರ ಕಡೆಯಿಂದ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ನಿರೀಕ್ಷೆ ಮಾಡೇ ಇರ್ತೀರಾ. ಸೊ ಸಿನಿಮಾ ನೋಡಿದ ಅಭಿಮಾನಿಗಳು ಹೇಳೋದು ಒಂದು ಕಡೆ ಆದ್ರೆ ನಿಮ್ಮ ಆಪ್ತರು ಯಾರಾದ್ರೂ ಒಂದು ಮಜಾ ಸೂಪರ್ ಮಾಡಿದ್ಯಾ, ಆ ಥರದ ಕಾಂಪ್ಲಿಮೆಂಟ್ಸ್ ಯಾರ ಕಡೆಯಿಂದ ಯಾರು? ಸುಮಾರು ಜನ ಸ್ನೇಹಿತರುಗಳು ಮಾಡಿದರು ಫೋನು. ಮೊದಲನೇ ದಿನ ಬಿಡು ಮಾಡ್ಕೊಂಡು ಸಿನಿಮಾ ನೋಡಿದವರು ಸಾಕಷ್ಟು ಜನ ಫೋನ್ ಮಾಡಿದರು, ಮೆಸೇಜ್ಗಳು ಮಾಡಿದ್ದಾರೆ. ಚೆನ್ನಾಗಿತ್ತು ಸಿನಿಮಾ ಅಂತೇಳಿ. ನಮ್ಮ ಶಿವಮೊಗ್ಗದಿಂದ ಒಂದಷ್ಟು ಜನ ಸ್ನೇಹಿತರು ಫೋನ್ ಮಾಡಿದ್ದಾರೆ. ಸೊ ಹ್ಯಾಪಿ. ಸಿನಿಮಾ ಒಂದು ದೊಡ್ಡ ಸಿನಿಮಾ. ಹೌದಕ್ಕ. ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ತುಂಬಾ ಅಕ್ಕ. ಎಲ್ಲರಿಗೂ ಒಂದು ತಂಡ. ಹೌದಕ್ಕ. So, ಹೇಗೆ ಅನಿಸ್ತು ನಿಮ್ಮನ್ನ ನೀವು ಬಿಗ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡಾಗ? ಅಕ್ಕ ಅದು ಒಂಥರ ನಮಗೆ ಶಾಕ್ ಆಯ್ತಕ್ಕ. ಫಸ್ಟ್ ಟೈಮ್ ನಾವು ನೋಡುವಾಗ ಇಷ್ಟು ಚೆನ್ನಾಗಿ ಮಾಡಿದ್ವಿ. ಇದಕ್ಕೆಲ್ಲ ಕಾರಣ ನಮಗೆ ನನಗೆ ಮಹೇಶ್ ಅಣ್ಣ ಅಂತ ಅಕ್ಕ. ಮಹೇಶ್ ಅಣ್ಣನೇ ನಮ್ಮನ್ನು ಕರ್ಕೊಂಡೋಗಿ ಸೇರಿಸಿದ್ದು. ವಿಜಯ್ ಅಣ್ಣ ಅದು ಏನೋ ಹೇಳ್ದಿರ ಕರ್ಕೊಂಡ್ರು ನಮ್ಮನ್ನು ಒಳಗಡೆ. ಸೊ ಒಂದೇ ಒಂದು ಎಲ್ಲರಿಗೂ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತ ಒಂದೇ ಒಂದು ಹೇಳ್ತೀನಿ. ನಾವು ಇಲ್ಲಿಂದ ಮೈಸೂರಿಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ನೈಟ್ 11 o'clock ಅವರು ಕಾರಲ್ಲಿ ಬರ್ತಾಯಿದ್ರು. ಮಳೆ ಬರ್ತಾಯಿತ್ತು. ಆ ಮಳೆ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಅಣ್ಣ ಇಳಿದು ಬಂತು. ಯಾರು ವಿಜಯ್ ಅಣ್ಣ ಇಳಿದು ಬಂದರು. ಯಾಕಣ್ಣ ಇಳಿತಾ ಇದ್ದೀರಾ ಅಂದರೆ, ನಿಮ್ಮನ್ನೆಲ್ಲ ಕರ್ಕೊಂಬಂದಿರೋದು ನಾನು, ನಿಮ್ಮ ಜೊತೆಲಿ ಬರಬೇಕು, ನಿಮ್ಗೇನಾರು ಆಯಿತು ಅಂದರೆ ನನಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರು. ಸೊ ಆ ಥರ ನೋಡ್ಕೊಂಡಿದ್ದಾರೆ. ತಮ್ಮಂದಿ ಥರ ನೋಡಿಕೊಂಡು ಈ ಸಿನಿಮಾ ಮಾಡಿಸಿದ್ದಾರೆ. ಅವ್ರು ಬರೀ ಹುಡುಗರು ಬಂದರು ನೋಡಿದ್ರು ಆ ಥರ ಎಲ್ಲ ಇಲ್ಲ. ತಮ್ಮಂದಿರಾಗಿ ನೋಡಿ ನಮಗೆ ನೋಡಿ. ಸಿನಿಮಾ ಮಾಡಿದ್ರೆ ಇಲ್ಲ ಅಕ್ಕ, ಫಸ್ಟ್ ಟೈಮ್, ಫಸ್ಟ್ ಮೂವಿ ಅಕ್ಕ. ಹೇಳಿ ಮ್ಯಾಮ್. ಹೇಳಿ ಸಿನಿಮಾ ಅವರೇ ಹೇಳಿದ್ರು ನಿಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. So, ಹೇಳ್ತೀರಿ ಗಿರಿ ಸರ್ಗೆ ಎಷ್ಟು ಅವ್ರಿಗೆ ಗ್ರೇಟ್ಫುಲ್ ಆಗಿರ್ಬೇಕು ನೀವು? ನಮ್ಗೇನಂತ ಏನು ಗೊತ್ತಿಲ್ಲ ಅಂದ್ರೂ 10 ಟೇಕ್ ಮಿಸ್ ಆಗಿದ್ರು ಆರಾಮಾಗಿ ಮಾಡಿಸೋರು ಮ್ಯಾಮ್. ಏನಾದರೂ ಮಿಸ್ ಆಯ್ತು ಅಂದರೂ ಭಯ ಪಟ್ಬೇಡ, ಆರಾಮಾಗಿ ಮಾಡು. ಒಳ್ಳೆ ಸಪೋರ್ಟ್ ಮ್ಯಾಮ್. ಮಾಡಿದ್ರೆ ಎಷ್ಟು ಖುಷಿ ಇದೆ ಅಂತ? ಮ್ಯಾಮ್ ನೋಡಿದ್ರೆ ನಮ್ಮ ಬ್ಯಾಡ್ ಬಾಯ್ಸ್ ಎಲ್ಲ ಟೀಮ್ದು ಫಸ್ಟ್ ಮೂವಿ ಇದು. ಫಸ್ಟು ಬಿಗ್ ಸ್ಕ್ರೀನಲ್ಲಿ ಬರ್ತಿರೋದು. ತುಂಬ ಎಲ್ಲರಿಗೂ ಹ್ಯಾಪಿ ಮ್ಯಾಮ್. ತುಂಬ ಹ್ಯಾಪಿ ಫಸ್ಟ್ ಟೈಮ್. ಸರ್ ಬನ್ನಿ, ಹೇಳಿ ಹೇಗೆ ಅನಿಸ್ತು ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ? ತುಂಬ ಖುಷಿ ಆಗುತ್ತೆ. ನಾವೆಲ್ಲ ಸ್ಕ್ರೀನಲ್ಲಿ ಬರ್ತೀರಂತ ನಮಗಂತೂ ಗೊತ್ತಿದ್ದಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟಿದ್ದೀರಿ ಅನ್ಸುತ್ತೆ. ಅಣ್ಣ ಮುಖಾಂತರ ವಿಜಯ್ ಅಣ್ಣಗೆ, ಮಹೇಶ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಿ. ಎಲ್ಲೋ ಲೋಕಲ್ ಹುಡುಗರು ಎಲ್ಲೋ ಓಡಾಡ್ಕೊಂಡಿದ್ದು ನಾವು ಕರ್ಕೊಂಬಂದು ಸ್ಕ್ರೀನಲ್ಲಿ ಬಿಡೋದಂದರೆ ತಮಾಷೆ ಅಲ್ಲ. ನಮ್ಗೆ ಆ್ಯಕ್ಟಿಂಗು ಗೊತ್ತಿದ್ದಿಲ್ಲ. ನಿಲ್ಲಿಸಿ ಅವರೇ ಇಬ್ಬರು ನಿಲ್ಲಿಸಿ ಮಾಡೋ ಮಗ ಮಾಡೋ, ಆರಾಮಾಗಿ ಮಾಡಿರಿ. 10 ಟೇಕ್ ಆದರೂ ಪರವಾಗಿಲ್ಲ, 1 ಟೇಕಲ್ಲಿ ಮಾಡು, ಆರಾಮಾಗಿ ಮಾಡು ಅಂತ ಮಾಡಿದ್ದಕ್ಕೆ ಈ ಇದರಲ್ಲಿ ಬಂದಿದ್ದೀವಿ ಸ್ಕ್ರೀನಲ್ಲಿ. ಮ್ಯಾಮ್ ಇನ್ನೊಂದೇನೆಂದರೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ದುನಿಯಾ ಜನಕ್ಕೆ. ಯಾಕಂದರೆ ಇಲ್ಲ ತುಂಬ ಒಂದು ಒಳ್ಳೆ ಲೆಸನ್ ಇದೆ ಈ ಮೂವಿಯಲ್ಲಿ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಇದು ಬಂದು ಪ್ಯಾರೆಂಟ್ಸಿಂದ ನೋಡಬೇಕು. ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದು ನೋಡಬೇಕು. ಯಾಕಂದರೆ ಇದು ಆ ಥರ ಜನ್ರೇಷನ್ ಆಗಿಬಿಟ್ಟಿದೆ ಇವಾಗ. ಡ್ರಗ್ಸ್ ಅಡಿಕ್ಟ್ ಇವಾಗ ಈ ಮೂವಿಯಿಂದ ಆಗಿದ್ದು ಡೋಂಟ್ ಡೂ ಡ್ರಗ್ಸ್, ಅವಾಯ್ಡ್ ಮಾಡಿ ಅಂತ. ಯಾಕೆಂದರೆ ನಮ್ಮ ಫೈಟಿಂಗ್ ಆದರೆ ಇರಲಿ, ದುನಿಯಾ ಜನ ಬಂದ್ಬಿಟ್ಟು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಜಿಮ್ನಾಸ್ಟಿಕ್ ಮಾಡಿ ಆಮೇಲೆ ನಾವು ಬಂದಿರೋದು ಫೈಟಿಂಗ್ ಫೀಲ್ಡಿಗೆಲ್ಲ. ಎಲ್ಲ ತುಂಬ ಖುಷಿ ಆಗ್ತದೆ. ಆ್ಯಕ್ಟಿಂಗ್ ಬರೋರನ್ನ ಇಟ್ಕೊಂಡು ಎಲ್ಲರೂ ಮೂವಿ ಮಾಡಿಸ್ಬೋದು. ನಮಗೇನು ಗೊತ್ತೇ ಇಲ್ಲ. ಆ್ಯಕ್ಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಮುಂದೆ ನಿಂತ್ಕೋಬೇಕಾಗಿ ಗೊತ್ತಿಲ್ಲ. ಏನು ಮಾಡಬೇಕು ಗೊತ್ತಿಲ್ಲ. ನಮ್ಮ ಅಣ್ಣ ಇದ್ರು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಮಾಡಿಸ್ತಾ ಇದ್ರು ಇಲ್ಲೋ ಗೊತ್ತಿಲ್ಲ. ನಮ್ಮ ಅಣ್ಣಗಿಂತ ಹೆಚ್ಚಾಗಿ ನಿಂತ್ಕೊಂಡು ಮಾಡಿಸೋವ್ರೆ. ನಮಗೇನೇ ಆದ್ರೂ ಫಸ್ಟು ಬಂದು ನಿಂತ್ಕೊತಾ ಇದ್ರು. ಅವ್ರು ಊಟ ಮಾಡಿದ್ರು ಇಲ್ವೋ ಗೊತ್ತಿಲ್ಲ. ಫಸ್ಟ್ ನಮ್ಗೆ ಊಟ ಮಾಡಿಸ್ರು, ಹುಡುಗರಿಗೆ ಊಟ ಮಾಡಿಸ್ರು. ಅಷ್ಟು ಚೆನ್ನಾಗಿ ಪಕ್ಕದಲ್ಲಿ ಕುಣಿಸಿ ಊಟ ಹಾಕಿಸ್ತಾ ಇದ್ರು. ಎಂಥ ದೊಡ್ಡ ಹೀರೋ ಆಗಿರ್ಬೋದು, ಪಕ್ಕದಲ್ಲಿ ಬರ್ದು ಕುಣಿಸ್ಕೊಳ್ಳೋ ತನಕ ಬಿಡ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಅವರು ನಮ್ಮನ್ನ ಪಕ್ಕದಲ್ಲಿ ಕುಣಿಸ್ಕೊಂಡಿದ್ದಾರ, ಬಾರೋ ಮಗ ತಿನ್ನು ಅಂದ್ಬಿಟ್ಟು ತಿನ್ಸೋವ್ರೆ ಹುಡುಗರಿಗೆ. ಕಣ್ಣಾರೆ ನೋಡಿದ್ದೀವಿ. ಒಂದೇ ಹೇಳೋದು, ಆ್ಯಕ್ಟಿಂಗ್ ಬರೋರ್ನ ಇಟ್ಕೊಂಡು ಯಾರು ಬೇಕಾದ್ರೂ ಮಾಡಿ ಜೈ ಅನ್ನಿಸ್ಕೋದು. ನಮ್ಗೇನು ಗೊತ್ತಿಲ್ಲ ಇರೋರ ಕೈಲಿ ಮಾಡಿಸೋರಲ್ಲ ಅವ್ರು ಬೇರೆಯೇ ಅವರು ಅಷ್ಟೇ. ಜೈ ಭೀಮಾ. ಎಲ್ಲ ಮೂವಿ ನೋಡಿ, ಒಳ್ಳೆ ಮೆಸೇಜ್ ಇದೆ, ನೋಡಲೇಬೇಕು. ಫಸ್ಟು ಪೇರೆಂಟ್ಸು ಮಕ್ಕಳು ಬಂದು ನೋಡಬೇಕು. ಪೇರೆಂಟ್ಸು ಮಕ್ಕಳನ್ನ ನೋಡ್ಕೊಬೇಕು ನೀಟಾಗಿ ಅದೇ ಥರ.
ನಂಬವರೇ ಮೇಡಮ್ ನಾನು ಕನ್ನಡದವನೇ. ಭೀಮಾ ಸಿನಿಮಾದಲ್ಲಿ ಒಂದು ವಿಶೇಷವಾದಂಥ ಪಾತ್ರ. ಹೌದು. ಎಷ್ಟು ಖುಷಿ ಕೊಡ್ತು ವಿಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ. ಮ್ಯಾಮ್ ಅವ್ರು ಸಲ್ಗ ಟೈಮಿಂದ ನಮ್ಮ ಕೈ ಹಿಡ್ಕೊಂಡು ಬರ್ತಾ ಇದ್ದಾರೆ. ಭೀಮಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸೊ ಅದರಿಂದ ತುಂಬ ಸಂತೋಷ ಇದೆ ಮೇಡಮ್. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಈ ಮುಖಾಂತರ ನಿಮ್ಮನ್ನು ತುಂಬ ಅವ್ರನ್ನ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಈ ಬೇರೆ ಬೇರೆ ಸಿನಿಮಾ ಮಾಡ್ತಿದ್ದೀರಾ ಅಥವಾ ವಿಜಯ್ ಸರ್ ಸಿನಿಮಾ ಮಾತ್ರ? ಇಲ್ಲ ಸರ್, ಸದ್ಯಕ್ಕೆ ಅಣ್ಣ ಜೊತೆನೇ ಮಾಡ್ತಾ ಇದ್ದೀವಿ. ಯಾಕಂದರೆ ನಮಗೆ ಆ್ಯಕ್ಟಿಂಗ್ ಅಂತ ಏನು ಪ್ರೊಫೆಷನಲ್ ಆಗಿ ಮಾಡಬೇಕಂತ ಏನೂ ಇಲ್ಲ ಮೇಡಮ್, ಐಡಿಯಾನೇ ಇಲ್ಲ. ಸೊ ಸಲ್ಗ ಬಂದಾಗ ಅವ್ರಿಗೆ ಸುಮ್ಮನೆ ಅವ್ರನ್ನ ನೋಡೋಕ್ಕಂತ ಹೋದಾಗ ಅವ್ರು ಕರೆದ್ಬಿಟ್ಟು ಒಂದು ಪಾತ್ರ ಕೊಟ್ಟರು. ಅವ್ರು ಹೇಳ್ದಂಗೆ ಅವ್ರು ಏನೇನು ಹೇಳ್ಕೊಟ್ರು ಅದನ್ನು ಅಷ್ಟು ಚೆನ್ನಾಗಿ ಈಸಿಯಾಗಿ ಮಾಡಿದೆ ನಾನು. ಭೀಮಲ್ಲೂ ಅಷ್ಟೇ. ಸೊ ಅವ್ರೊಂದು ಒಳ್ಳೆ ಅವ್ರ ಜೊತೆಲೇ ಟ್ರಾವೆಲ್ ಆಗೋಂಥ ಪಾತ್ರ ಕೊಟ್ಟರು. ಸೊ ಅದು ಚೆನ್ನಾಗಿ ಮಾಡಿದ್ದೀನಿ ಅನ್ಕೊತೀನಿ ಮೇಡಮ್. ಕಳೆದ 3 ವರ್ಷಗಳ ನಿಮ್ಮ ಜರ್ನಿ, ಇಷ್ಟು ದಿನ ಒಂದು ಆತಂಕ, ಎಕ್ಸೈಟ್ಮೆಂಟ್ ಎಲ್ಲವೂ ಇತ್ತು. ಫೈನಲಿ ಇವತ್ತು ಎಲ್ಲದಕ್ಕೂ ಒಂದು ರಿಲೀಫ್ ಸಿಕ್ಕಿದೆ. ಸೊ ನಿಮ್ಮನ್ನ ನೀವು ಬಿಗ್ ಸ್ಕ್ರೀನ್ ನೋಡ್ಕೊಂಡಾಗ ಎಷ್ಟು ಖುಷಿ ಆಯಿತು? ಮೊದಲ ಬಾರಿಗೆ ವಿಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಭಾಳ ಅಂದರೆ ಭಾಳ ಖುಷಿ ಆಯಿತು ಮ್ಯಾಮ್. ನೀವು ಹೇಳ್ದಂಗೆ ಇಟ್ ಇಸ್ ಅ 3 years ವೇಟ್. ನಮಗೆ ಅಲ್ಲ, ಇಡೀ ತಂಡಕ್ಕೆ ಇಟ್ ಇಸ್ ಅ 3 years ವೇಟ್. ಸೊ ವೆರಿ ಹ್ಯಾಪಿ, ಭಾಳ ಖುಷಿ ಇದೆ. ಇಡೀ ರೆಸ್ಪಾನ್ಸ್ ನೋಡಿನೇ ತುಂಬ ಖುಷಿ ಇದೆ. ವಿಜಯ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಇದು ಇನ್ನೂ ಖುಷಿ ಇದೆ ನನಗೆ, ಭಾಳ ಖುಷಿ ಆಯಿತು. ಸ್ಕ್ರೀನ್ ಜರ್ನಿ ಎಷ್ಟು ಎಕ್ಸೈಟೆಡ್, ಎಷ್ಟು ಖುಷಿ ಕೊಡುತ್ತೆ ಅನ್ನೋದು. ರಂಗಭೂಮಿ ಬೇರೆ, ಬೆಳ್ಳಿತೆರೆ ಬೇರೆ, ಕಿರುತೆರೆ ಬೇರೆ ಆಗುತ್ತೆ. ನಿಮ್ಮನ್ನು ನೀವು ಇಷ್ಟು ದೊಡ್ಡ ಪರದೆ ಮೇಲೆ ನೋಡಿಕೊಂಡಾಗ ನಿಮ್ಮ ಅಭಿನಯ, ನಿಮ್ಮ ಒಂದು ಗೆಸ್ಚರ್ ಇರಲಿ, ಸ್ಕ್ರೀನ್ ಪ್ರೆಸೆನ್ಸ್ ಇರಲಿ, ಎಷ್ಟು ಖುಷಿ ಕೊಡ್ತು, ಎಷ್ಟು ಹೆಮ್ಮೆ ಆಯಿತು? ಹೆಮ್ಮೆಗಿಂತ ಹೆಚ್ಚಾಗಿ ಭಾಳ ಖುಷಿ ಕೊಡ್ತು ಮ್ಯಾಮ್. ಭಾಳ ಏನೊಂದು ತೃಪ್ತಿ ಅಂತಲೂ ಹೇಳೋಕ್ಕಾಗಲ್ಲ, ಭಾಳ ಖುಷಿ ಕೊಡ್ತು ಅನ್ನೋದೊಂದನ್ನೇ ಹೇಳ್ಬೋದು. ಈಗ ಸದ್ಯಕ್ಕೆ ನನಗೆ ಅದೇ ಬರ್ತಾ ಇರೋದು, ಭಾಳ ಖುಷಿ ಕೊಟ್ಟಿದೆ ನನಗೆ. ವಿಜಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋದು ಎಷ್ಟೋ ಜನರ ಕನಸಾಗಿರುತ್ತೆ. ಇಷ್ಟೊಂದು ದೊಡ್ಡ ಸಿನಿಮಾ, ಯಾಕಂದರೆ ಇಡೀ ಕನ್ನಡ ಚಿತ್ರರಂಗ ಸಂಕಷ್ಟದಲ್ಲಿದೆ, ಭೀಮಾ ಬಲ ತುಂಬುತ್ತೆ ಅನ್ನುವಂಥ ದೊಡ್ಡ ಸಿನಿಮಾದಲ್ಲಿ ನೀವು ಭಾಗವಾಗಿರೋದು ನಿಮ್ಗೇನು ಅನಿಸುತ್ತೆ ಈ ಕ್ಷಣ? ಈ ಕ್ಷಣಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಮ್ಯಾಮ್. ಈ ಭಾಗವಾಗಿರೋದು ಹೌದು, ಬಟ್ ಅಷ್ಟು ಒಳ್ಳೆ ಕಂಟೆಂಟ್ ಮಾಡಿರೋದಕ್ಕೆ, ಆ ಕಂಟೆಂಟಲ್ಲಿ ನಾವು ಒಂದು ಪಾರ್ಟ್ ಆಗಿರೋದಕ್ಕೆ ನಂಗೆ ತುಂಬ ಹೆಮ್ಮೆ ಇದೆ ಮ್ಯಾಮ್. ತುಂಬ ಖುಷಿ. ಏನು ಹೇಳ್ತಾರೆ ಹೊರಗಡೆ ಸಿನಿಮಾ ನೋಡಿ ಹೊರಗಡೆ ಬಂದಮೇಲೆ ನಿಮಗೆ ಆದಂಥ ಒಂದಿಷ್ಟು ಅಭಿಮಾನಿ ಫ್ಯಾನ್ಸ್ ಬಳಗ? ಇಲ್ಲ, ಈಗ ಜಸ್ಟ್ ಫಸ್ಟ್ ಶೋ ಆಗಿದೆ ಅಷ್ಟೇ. ಫಸ್ಟ್ ಶೋ ಎಲ್ಲ ನಾವೇ ಇದ್ವಿ ಅಲ್ವಾ, ಪ್ರೆಸ್ ಅವರು ಇದ್ವಿ, ಎಲ್ಲೂ ಸಿಗೋಕ್ಕಾಗಿಲ್ಲ, ಎಲ್ಲ ಒಳಗಡೆ ಇದ್ವಿ ಸರ್ ಜೊತೆ. ಸೊ ನೋಡಬೇಕು, ಇವಾಗ ಗೊತ್ತಾಗುತ್ತೆ. ನಾವು ಲಿರಿಕಲ್ ಸಾಂಗಲ್ಲೇ ನಿಮ್ಮ ವಿಜಯ್ ಸರ್ ಕೆಮಿಸ್ಟ್ರಿ ನೋಡಿದ್ವಿ. ವಿಡಿಯೋ ಸಾಂಗ್ ನೋಡಿದ್ವಿ, ತುಂಬ ಅದ್ಭುತವಾಗಿ ಬಂದಿದೆ. ತೆರೆ ಮೇಲೆ ಅದು ಕಾಣುತ್ತೆ ನಿಮ್ಮ ಅವರ ಕಾಂಬಿನೇಷನ್. ನೆಕ್ಸ್ಟ್ ಯಾವಾಗ ಅನ್ನುವಂಥ ಕ್ಯೂರಿಯಾಸಿಟಿ ಪ್ರಶ್ನೆ ಈಗಲೇ ರೈಸ್ ಆಗಿರುತ್ತೆ. ನೀನು ಹೇಳ್ತೀರಾ ಆ ಥರ ಎಕ್ಸ್ಪೆಕ್ಟ್ ಮಾಡೋದು? ನನಗೂ ಅದು ದೊಡ್ಡ ಅವಕಾಶನೇ, ನನಗೂ ಅದು ದೊಡ್ಡ ಹಬ್ಬನೇ. ಸೊ ಅದು ನನಗೂ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಅಷ್ಟೇ ಅದನ್ನು. ಭೀಮಾ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ನಿಮಗೆ ಗೊತ್ತಿದೆ, ಬಟ್ ಇವತ್ತಿನ ಯೂತ್ಸ್ ಹಾಳಾಗ್ತಿರೋದು ಡ್ರಗ್ಸ್ ಇಂದ. ಸೊ ನೀವು ನೋಡಿದ್ದೀರಾ ಅಕ್ಕಪಕ್ಕ ಎಲ್ಲಾದರೂ ಕೂಡ ಅದಕ್ಕೆ ಡ್ರಗ್ಸ್ ಒಳಗಾಗಿರೋದು. ಸೊ ನಿಮ್ಮ ಸಿನಿಮಾದಿಂದ ಒಂದು ಒಳ್ಳೆ ಮೆಸೇಜ್ ಸೊಸೈಟಿಗೆ ಹೋಯಿತು. ಏನು ಹೇಳ್ತೀರಾ ಆ ಸಂದೇಶದ ಬಗ್ಗೆ? ಸಂದೇಶದ ಬಗ್ಗೆ ನಂಗೆ ಭಾಳ ಖುಷಿ ಇದೆ. ಯಾಕೆ ಅಂದರೆ ಸರ್ ಈ ಸಂದೇಶದ ಬಗ್ಗೆನೇ ತುಂಬಾ ಮಾತಾಡಿದ್ದಾರೆ. ನಾನು ಯಾಕೆ ಈ ಸಿನಿಮಾ ಮಾಡಿದ್ದೀನಿ ಅಂತಲೂ ಹೇಳಿದ್ದಾರೆ. ಬಿಕಾಸ್ ಸರಿಗೆ ಒಂದು ದೊಡ್ಡ ಜರ್ನಿ ಇದೆ. ಆ ಜರ್ನಿಯಲ್ಲಿ ಸರ್ನ 2ನೇ ನಿರ್ದೇಶನದ ಸಿನಿಮಾ ಈ ಕಂಟೆಂಟ್ ಯಾಕೆ ಆಗಬೇಕಾಗಿತ್ತು? ಸೊ ಆ ಪ್ರಶ್ನೆ ನನಗೂ ಇತ್ತು. ಫೈನಲಿ ಎಲ್ಲರಿಗೂ ಉತ್ತರ ಇದೆ, ಇಲ್ಲಿ ಯಾಕೆ ಕಂಟೆಂಟ್ ಆಗಬೇಕಾಗಿತ್ತು, ಅಷ್ಟು ಇಂಪಾರ್ಟೆಂಟ್ ಇದೆ ಆ ಕಂಟೆಂಟು. ಸೊ ಅದನ್ನು ಎಲ್ಲರೂ ಸ್ವೀಕರಿಸಲಿ, ಬಂದು ನೋಡಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ. ಈಗ ನೋಡ್ತಾ ಇದ್ದಾರೆ ನಮ್ಮ ತಂದೆ ತಾಯಿ, ಈಗ ಸಿನಿಮಾ ನೋಡ್ತಾ ಇದ್ದಾರೆ. ಮನೆಯವರು ಎಲ್ಲರೂ ಒಳಗಡೆ ಇದ್ದಾರೆ, ನೋಡಬೇಕು ಏನಂತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.